ಹಿಜಾಬ್ ನಿಷೇಧ ಆದೇಶವನ್ನ ಮಾಡಿದ್ದಂತಹ ಮುಖ್ಯಮಂತ್ರಿಗಳು ಈಗ ಅದಕ್ಕೆ ಯೂಟರ್ನ್ ತೆಗೆದುಕೊಳ್ಳುವಂತ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ ನಿಷೇಧ ವಾಪಸ್, ಸರ್ಕಾರಕ್ಕೆ ಧನ್ಯವಾದ ತಿಳಿಸಿದ ಹಿಜಾಬ್ ಹೋರಾಟಗಾರ್ತಿ ಮುಸ್ಕಾನ್. ಕಾಲೇಜು ಆವರಣದಲ್ಲಿ ಅಲ್ಲಾಹು ಅಕ್ಬರ್ ಘೋಷಣೆ ಕೂಗಿದ್ದಾರೆ ಮುಸ್ಕಾನ್. ಮಂಡ್ಯದ ಪಿಇಎಸ್ ಕಾಲೇಜಿನಲ್ಲಿ ಹಿಜಾಬ್ ಗಲಾಟೆ ನಡೆದಿತ್ತು. ನಮ್ಮ ಹಕ್ಕನ್ನ ವಾಪಸ್ ಕೊಟ್ಟಿರೋದಕ್ಕೆ ಈಗ ಧನ್ಯವಾದವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸಮರ್ಪಿಸ್ತಾ ಇದ್ದೀನಿ. ಹಿಜಾಬ್ ನಮ್ಮ ಸಂಸ್ಕೃತಿ, ನಮ್ಮ ಹಕ್ಕು, ಅದನ್ನ ಮರಳಿ ನಮಗೆ ಕೊಡ್ತಾ ಇರೋದಕ್ಕೆ ಧನ್ಯವಾದ ಅಂತ ಮಂಡ್ಯದ ಹಿಜಾಬ್ ಹೋರಾಟಗಾರ್ತಿ ಮಸ್ಕಾನ್ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಈ ವಿಚಾರದಲ್ಲಿ ಹೋರಾಟವನ್ನ ಆರಂಭ ಮಾಡಿದಂತಹ ಯುವತಿ, ನಮಗೆ ಹಿಜಾಬ್ ನಮ್ಮ ಹಕ್ಕು, ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ಅದನ್ನ ಕಾಲೇಜು ಶಾಲೆಗಳಲ್ಲಿ ಹಾಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ಬೇಕು, ಅದನ್ನ ಅಡ್ಡಿಪಡಿಸಬಾರ್ದು ಅನ್ನುವಂತಹ ಕೂಗನ್ನ ಆಕೆ ಎತ್ತಿದ್ರು. ಈಗ ಮುಖ್ಯಮಂತ್ರಿಗಳು ಇನ್ನು ಮುಂದೆ ಹಿಜಾಬ್ ಹಾಕೊಂಡು ಹೋಗಬಹುದು, ನೋ ರೂಲ್ಸ್ ರೆಗ್ಯುಲೇಷನ್ಸ್ ಅಂತ ಹೇಳಿಕೆಯನ್ನ ಕೊಟ್ರು. ಸೊ ಇದರ ಬೆನ್ನಲ್ಲೇ ಈಗ ಶುರುವಾಗುತ್ತೆ ನೋಡಿ. ಇವರ ಒಂದು ಹೇಳಿಕೆಯನ್ನ ನೋಡ್ತಾ ಇದ್ರೆ ಈಗ ಮತ್ತೆ ಅಂತಹದ್ದೊಂದು ಹೋರಾಟ ಮುನ್ನುಡಿ ಬರೆಯೋ ಹಾಗೆ ಕಾಣಿಸ್ತಾ ಇದೆ. ಶಾಲಾ ಕಾಲೇಜುಗಳಲ್ಲಿ ಮತ್ತೆ ಧರಿಸಬಹುದು ಅನ್ನೋ ನಿಟ್ಟಿನಲ್ಲಿ ಅನುಮತಿಯನ್ನು ನೀಡೋಕ್ಕೆ ಕಾಂಗ್ರೆಸ್ ಸರ್ಕಾರ ಮುಂದಾಗ್ತಾ ಇದೆ. ಈ ಬಗ್ಗೆ ಮಾತನಾಡೋಕ್ಕೆ ನಮ್ಮ ಜೊತೆ ಮಂಡ್ಯದ ಪಿಎಸ್ ಕಾಲೇಜಿನಲ್ಲಿ ಅಲ್ಲಾಹು ಅಕ್ಬರ್ ಘೋಷಣೆ ಕೂಗಿದಂತಹ ಮುಸ್ಕಾನ್ ಅವರು ನಮ್ಮ ಜೊತೆಗಿದ್ದಾರೆ. ಮೇಡಮ್, ಒಂದು ಹೋರಾಟನೆ ಮಾಡಿದ್ರಿ, ಜೊತೆಗೆ 1 ವರ್ಷ ಕಾಲೇಜಿಗೂ ಸಹ ಹೋಗ್ಲಿಲ್ಲ, ಇದೀಗ ಮತ್ತೆ ಏನು ಹಿಜಾಬ್ ಧರಿಸೋಕ್ಕೆ ಅವಕಾಶವನ್ನು ಕಾಂಗ್ರೆಸ್ ಗೌರ್ಮೆಂಟ್ ಮಾಡಿಕೊಡ್ತಾ ಇದೆ, ಏನು ಹೇಳ್ತೀರಾ? ಸರ್, ಅದೇ ಅಲ್ಹಮ್ದುಲಿಲ್ಲಾ ಧನ್ಯವಾದ ಮಾಡ್ತೀನಿ ನಮ್ಮ CM ಸಿದ್ದರಾಮಯ್ಯ ಸರ್ಗೆ, DK ಶಿವಕುಮಾರ್ ಸರ್ಗೆ, ಮತ್ತು ಎಲ್ಲರಿಗೂ ಎಲ್ಲ ಹಿಜಾಬ್ ಸಪೋರ್ಟ್ ಮಾಡಿದಾರಲ್ಲ ಅವ್ರಿಗೆಲ್ಲ ಧನ್ಯವಾದ ಮಾಡ್ತೀನಿ. ಅಂದರೆ ನೀವು 1 ವರ್ಷದಿಂದ ಕಾಲೇಜ್ಗೆ ಹೋಗಿರಲಿಲ್ಲ, ನೀವು ಈ 1 ವರ್ಷದಲ್ಲಿ ಕಲ್ತಿದ್ದೇನು ಮೇಡಮ್ ಅಂತೇಳಿ? ಸರ್, ನಾನು ಬೇರೆ ಕೋರ್ಸ್ ಎಲ್ಲ ಕಲಿತೆ, ಮತ್ತು ಎಷ್ಟೊಂದು ಓದಿದೆ ಸರ್, ತುಂಬಾ ಓದಿದ್ದೀನಿ, ಎಷ್ಟೊಂದು ಕಲ್ತಿದ್ದೀನಿ ಸರ್. ಇವಾಗ ಒಂದಷ್ಟು ಪ್ರಶ್ನೆಗಳು ಬರ್ತವೆ, ಹಿಜಾಬ್ ಇಲ್ದಲೆ ಕಾಲೇಜ್ಗೆ ಹೋಗೋಕ್ಕಾಗಲ್ವಾ, ಶಾಲಾ ಕಾಲೇಜ್ಗಳಿಗೆ ಹೋಗೋಕ್ಕಾಗಲ್ವಾ ಅಂತೇಳಿ ಒಂದಷ್ಟು ಜನ, ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ಬೋದು ಮತ್ತು ಜನಸಾಮಾನ್ಯರ ಪ್ರಶ್ನೆ ಕೇಳ್ತಾರೆ, ಅದಕ್ಕೆ ಏನು ಆನ್ಸರ್ ಮಾಡ್ತೀರಾ ನೀವು? ಸರಿ, ಇದು ನಾವು ತುಂಬ ಹುಡುಗಿರು ಫಸ್ಟಿಂದಾನೇ ಹಾಕೊಂಡು ಹೋಗ್ತಿದ್ವು, ಸುಮ್ಮನೆ ಇದಾಗಿರೋದಂತೂ. ಅಂದರೆ ಈ ರೀತಿ ಒಂದು ರೀತಿ ಆದಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಧರ್ಮಗಳ ನಡುವೆ ಈ ಒಂದು ಒಗ್ಗಟ್ಟು ಇರಲ್ಲ ಅನ್ನೋ ಸಂದೇಶಗಳನ್ನ ರವಾನೆ ಆಗ್ತಾ ಇದೆ, ಅದ್ರ ಬಗ್ಗೆ ನೀವು ಏನು ಹೇಳ್ತೀರಾ? ಸರಿ, ಅದೇ ಹೇಳೋದು, ಮೊದಲೇ ಹೆಂಗೆ ನಾವು ಪ್ರೀತಿಯಿಂದ ಇದ್ವಿ ಹಂಗೆ ಇರೋದ, ಏನು ಧರ್ಮ ಇದೆಲ್ಲ ಬೇಡ, ಹೆಂಗೆ ಒಟ್ಟಿಗೆ ಇರೋದ ಪ್ರೀತಿಯಿಂದ ನಾವು ಹೆಂಗೆ ಬ್ರದರ್ಸ್ ಸಿಸ್ಟರ್ಸ್ ಥರ ಹೋಗಿ ನಮ್ಮ ಕಾಲೇಜಲ್ಲಿ ಹೆಂಗೆ ಓದ್ಕೊಬರ್ತಿದ್ವಿ ಹಂಗೆ ಓದೋದ ಅಂತ ಹೇಳ್ತೀನಿ. ಹಿಜಾಬನ್ನು ಬೆಂಬಲಿಸಿ ನೀವು ಕೂಡ ಕಾಲೇಜ್ಗೆ ಹೋಗಿರಲಿಲ್ಲ, ಅದರ ಜೊತೆಗೆ ಸಾಕಷ್ಟು ರಾಜ್ಯದಲ್ಲಿ ಸಾಕಷ್ಟು ಕಾಲೇಜು ಯುವತಿಯರು ಹೋಗಿರಲಿಲ್ಲ, ಅವ್ರಿಗೆಲ್ಲ ಏನು ಹೇಳ್ತೀರಾ ಈಗ ಹೇಳಿ ಅಂತ? ಅದೇ ಸರ್, I would like to encourage to all my sisters who have dropped the exam for the sake of hijab, please come forward and write the exam. ಕೂಡ ಕೊನೆಯದಾಗಿ ಒಂದು ಕಡೆ ಅವ್ರಿಗೆ ಹಿಜಾಬ್ ಅವಕಾಶ ಕೊಟ್ಟರೆ ನಾವು ಕೂಡ ಕೇಸರಿ ಶಾಲಾ ಹಾಕೋಬರೋಕ್ಕೆ ಅವಕಾಶ ಕೊಡಿ ಅಂತ ಹೇಳ್ತಾರೆ, ಅದಕ್ಕೆ ಏನು ಹೇಳ್ತೀರಾ? ಸರ್, ಇದು ಹಿಜಾಬ್ ಅಂದರೆ ಮೊದಲಿಂದಾನೇ ನಾವು ಹಾಕೊಂಡು ಹೋಗ್ತಿದ್ವಿ, ಅದೇ ನಾವು ಸರ್ ಹೋಗಿ ನಾವು ಎಕ್ಸಾಮ್ಸ್ನ ನಾವು ಕಂಪ್ಲೀಟ್ ಮಾಡ್ತೀವಿ ಅಷ್ಟೇ. ಇದಿಷ್ಟು ಮುಸ್ಕಾನ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ರೋಹಿತ್ ದೇವರಹಳ್ಳಿ, ಪಬ್ಲಿಕ್ TV, ಮಂಡ್ಯ.